ಖ್ಯಾತ ಪತ್ತೆದಾರನಾದ ಮಧುಸೂದನನು ಗಂಗಾರಾಮನೊಡನೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಮುದ್ದುಕೃಷ್ಣನೊಡನೆ ಮಾತನಾಡುತ್ತಾ ಕುಳಿತಿರಲು ರಂಗನಾಥನು ಆಗಮಿಸಿ ಇನ್ಸ್ಪೆಕ್ಟರಿಗೆ ನಮಸ್ಕಾರ ಮಾಡಿ ನಿಂತ. ಆತನ ಜೋಲುಮುಖವನ್ನು ನೋಡಿದ ಮಧುಸೂದನನು, ಏನು ವಸ್ತುವನ್ನು ಕಳೆದುಕೊಂಡಿದ್ದೀರಾ ಎಂದು ಕೇಳಿದ. ನನ್ನ ತಮ್ಮ ಸಾರ್ ಎಂದು ಜೀವಸತ್ವ ಧ್ವನಿಯಲ್ಲಿ ಹೇಳಿದ ರಂಗನಾಥ. ಸೋಜಿಗನಾದ ಇನ್ಸ್ಪೆಕ್ಟರನು, ಹೇಗೆ ಊಹಿಸಿದಿರಿ ಎಂದು ಕೇಳಿದ. ಪತ್ತೆದಾರನಕ್ಕೂ ಇವರ ಮುಖಭಾವವೇ ಹೇಳುತ್ತದೆ. ಕಳ್ಳತನ ನಡೆದಿದ್ದರೆ ಗಾಬರಿಯಾಗುತ್ತಿದ್ದರು, ಕೊಲೆ ನಡೆದಿದ್ದರೆ ಗಾಬರಿ, ಭೀತಿ ಎರಡೂ ಇರುವುದು. ಮಾತಿನಲ್ಲಿ ಗಾಬರಿ ಇರುತ್ತೆ. ಇವರ ಮುಖದಲ್ಲಿ ಗಾಬರಿ ಭೀತಿಯ ಚಿಹ್ನೆಗಳೇನೂ ಇಲ್ಲದಿರುವುದರಿಂದ ಅತ್ಯಮೂಲ್ಯ ವಸ್ತುವನ್ನು ಕಳೆದುಕೊಂಡಿರಬಹುದೆಂದು ಊಹಿಸಿದೆ ಎಂದು ಹೇಳಿದ. ಆಶ್ಚರ್ಯದಿಂದ ತಲೆದೂಗಿದ ಮುದ್ದುಕೃಷ್ಣನು ರಂಗನಾಥನ ಕಡೆ ತಿರುಗಿ, ನಿಮ್ಮ ಹೆಸರೇನು ಎಂದು ಕೇಳಿದ. ರಂಗನಾಥ ಸಾರ್ ಎಂದು ಹೇಳಿದನಾತ. ನೀವೇನು ಕೆಲಸ ಮಾಡಿಕೊಂಡಿದ್ದೀರಾ? ಜವಳಿ ಅಂಗಡಿ ಇಟ್ಟುಕೊಂಡಿದ್ದೇನೆ ಸರ್. ನಿಮ್ಮ ತಮ್ಮನ್ನು ತಪ್ಪಿಸಿಕೊಂಡು ಎಷ್ಟು ದಿನಗಳಾಯಿತು? 1 ವಾರವಾಯಿತು ಸರ್. 8 ದಿನಗಳಿಂದ ಏನು ಮಾಡುತ್ತಿದ್ದೀರಿ? ಇಂದು ಬರಬಹುದು, ನಾಳೆ ಬರಬಹುದು ಎಂದು ಕಾದು ನೋಡಿದೆ ಸರ್. ನಾನು ಹುಡುಕಾಡಿದೆ, ಸಿಗಲಿಲ್ಲ. ಆಮೇಲೆ ಇಲ್ಲಿಗೆ ಬಂದಿರಾ? ಹೌದು ಸರ್. ಇನ್ಸ್ಪೆಕ್ಟರನು ಮಾತನಾಡುವ ಮೊದಲೇ ಪತ್ತೆದಾರನು, ನಿಮ್ಮ ತಮ್ಮನ ಹೆಸರೇ ಸೋಮನಾಥನೇ ಎಂದು ಕೇಳಿದ. ರಂಗನಾಥನು ತಲೆಯಾಡಿಸುತ್ತಾ, ಹೌದು ಸರ್ ಎಂದು ಹೇಳಿದ. ಆತನ ವಯಸ್ಸು 20 ಅಲ್ಲವೇ? ಹೌದು ಸರ್. ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿದವರು ನೀವೆಯೇ? ನಿಜ ಸರ್. ಮನೆಯಿಂದ ಹೋಗುವಾಗ ಏನಾದರೂ ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆಯೇ? ಇಲ್ಲ ಸರ್. ನೀವೇನಾದರೂ ಗಲಾಟೆ ಮಾಡಿದ್ದೀರಾ? ಏನೂ ಮಾಡಲಿಲ್ಲ ಸರ್. ನಿಮಗೆ ಮದುವೆ ಆಗಿದೆಯೇ? ಆಗಿದೆ ಸರ್. ಅತ್ತಿಗೆ ಮೈದುನರ ಗಲಾಟೆಯೇ? ಗಲಾಟೆ ಏನೂ ಇಲ್ಲ ಸರ್. ನನ್ನ ತಮ್ಮ ನನ್ನನ್ನು ಕಂಡರೆ ನನ್ನ ಆಕೆಗೆ ಆಗುತ್ತಿರಲಿಲ್ಲ. ಆ ಕಾರಣ ಮನೆ ಬಿಟ್ಟು ಹೋಗಿದ್ದಾನೆಂದು ತೋರುತ್ತೆ. ಹೌದು ಸರ್. ಪತ್ತೆದಾರನು ಇನ್ಸ್ಪೆಕ್ಟರ್ನ ಮುಖ ನೋಡಿದ. ನಾವು ಹುಡುಕಿಕೊಂಡು ಅಲೆಯುವುದೇನಿದೆ? ನಿಮ್ಮ ತಮ್ಮನು ಸಣ್ಣವನಲ್ಲ. ಮನೆಯಲ್ಲಿನ ವಾತಾವರಣಕ್ಕೆ ಬೇಸತ್ತು ಹೋಗಿದ್ದಾನೆ. ಕಳ್ಳತನ ಮಾಡಿ ಹೋಗಿದ್ದರೆ ನಾವು ಪತ್ತೆ ಮಾಡಿ ಹಿಡಿಯಬಹುದಿತ್ತು. ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿದ್ದೀರಲ್ಲ, ಇನ್ನೇನು ಆತನೆಂದಿದ್ದರೂ ಬರ್ತಾನೆ. ಆಗ ಮದುವೆ ಮಾಡಿ ಆಸ್ತಿಯಲ್ಲಿ ಅರ್ಧ ಭಾಗ ಕೊಟ್ಟರಾಯಿತು. ವಾರಗಿತ್ತಿಯರು ದೂರವಾಗಿದ್ದರೂ ನೀವು ಅನ್ಯೋನ್ಯವಾಗಿರಬಹುದು. ಪತ್ತೆದಾರನು ತನ್ನ ಮುಖ ನೋಡುತ್ತಲೇ ಇನ್ಸ್ಪೆಕ್ಟರನು ಆ ಮುಖ ಭಾವದ ಮರ್ಮ ತಿಳಿದು ಇನ್ಸ್ಪೆಕ್ಟರನು ರಂಗನಾಥನಿಗೆ ಹೇಳಿದ. ರಂಗನಾಥನು ಭೂಮಿಗಿಳಿದು ಹೋದ. ಪೊಲೀಸರಿಗೆ ದೂರಿತ್ತರೆ ಪೊಲೀಸಿನವರು ನನ್ನ ತಮ್ಮನನ್ನು ಪತ್ತೆ ಮಾಡಿ ಹಿಡಿಯುವರೆಂದು ನಂಬಿದ್ದ. ಇನ್ಸ್ಪೆಕ್ಟರನು ಹೇಳಿದ್ದು ಕೇಳಿ ಆತನ ಆಶೆಯು ನಿರಾಶೆಯಾಯಿತು. ಈ ಜನ್ಮದಲ್ಲಿ ಆತನ ಮುಖ ನೋಡುವೆನೋ ಇಲ್ಲವೋ ಎಂದು ಅನುಮಾನ ತಾಳಿದ. ಆತನ ಮುಖಭಾವ ನೋಡಿದ ಮಧುಸೂದನನಿಗೆ ಮರುಕ ಉಂಟಾಯಿತು. ನೀವಿಬ್ಬರೂ ತುಂಬ ಅನ್ಯೋನ್ಯವಾಗಿದ್ದೀರಾ ಎಂದು ಆತನಿಗೆ ಕೇಳಿದ. ಹೌದು ಸರ್. ರಂಗನಾಥನು ಗದ್ಗದಿತನಾಗಿ ಹೇಳಿದ. ಅತ್ತಿಗೆ ಮೈದುನನಿಗೆ ಆಗಾಗ್ಗೆ ಜಗಳ ಆಗುತ್ತಿತ್ತೆ? ನಿಜ ಹೇಳಿ. ಅದೇನೂ ಇಲ್ಲ ಸರ್. ಹಾಗಾದರೆ ಅದೇಕೆ ಮನೆ ಬಿಟ್ಟು ಹೋದ? ನಿಮ್ಮಲ್ಲಿ ಆಸ್ತಿಯ ಪಾಲು ಕೇಳಿದ್ದಾನೆ? ಏನೂ ಕೇಳಿಲ್ಲ ಸರ್. ಅವನು ಯಾರ ಮಾತು ಕೇಳಿ ಮನೆ ಬಿಟ್ಟು ಹೋದನೋ ಏನೋ ದೇವರೇ ಬಲ್ಲ. ಆತನಿಲ್ಲದಿರುವುದರಿಂದ ನನಗೆ ಜಗತ್ತೇ ಬೇಡವಾಗಿದೆ. ನಿಮ್ಮ ಮೇಲೆ ಆತನಿಗೆ ಪ್ರೀತಿ ಇರಲಿಲ್ಲವೇ? ಇತ್ತು ಸರ್. ನನ್ನ ಮಾತನ್ನು ಕನಸಿನಲ್ಲಿಯೂ ಮೀರಿದಂತೆ ನಡೆದುಕೊಂಡಿದ್ದ. ನಿಮ್ಮಿಬ್ಬರ ಕಥೆಯೇ ಆಶ್ಚರ್ಯವಾಗಿದೆಯಲ್ಲ. ನಿಮಗೆ ತಂದೆ ತಾಯಿ ಇದ್ದಾರೆಯೇ? ಇಬ್ಬರೂ ಇಲ್ಲ ಸರ್. ನೀವು ಹೇಳಿದಂತೆ ನಮ್ಮ ಕತೆ ವಿಲಕ್ಷಣವಾಗಿಯೇ ಇದೆ ಸರ್. ಅದೇನು ವಿಲಕ್ಷಣ? ನೀವು ಬೇಸರ ಪಡದೆ ಕೇಳುವುದಾದರೆ ಹೇಳ್ತೇನೆ ಸರ್. ಕೇಳ್ತೀನಿ, ಹೇಳಿ. ಹೇಮಲತೆಯು ಮೃತಪಟ್ಟಲಾಗಾಯಿತು. ಆ ವರೆವಿಗೆ ನಡೆದ ವಿಲಕ್ಷಣ ಘಟನೆಗಳನ್ನು ಮಣಿಪೋಣಿಸಿದಂತೆ ಹೇಳಿದ ರಂಗನಾಥ.